ಅಮಿತ್ ಶಾ ಹಾಗೇನೆ ಬಿಎಸ್ವೈ ಭೇಟಿ ಅಂತ್ಯವಾಗಿದೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಬಟ್ ಏನ್ ಚರ್ಚೆ ಆಗಿದೆ ಅನ್ನೋದು ಅಫಿಷಿಯಲ್ ಆಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ದೆಹಲಿಯ ಕೃಷ್ಣ ಮೆನನ್ ಮಾರ್ಗ್ನಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಇನ್ನು ಈ ಭೇಟಿ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆನೂ ಕೂಡ ಪ್ರಸ್ತಾಪ ಆಗಿರಬಹುದು. ಅದರ ಜೊತೆಯಲ್ಲಿ ಡಿನೋಟಿಫಿಕೇಶನ್ ಕೇಸ್ ಬಗ್ಗೆನೂ ಕೂಡ ಹೈಕಮಾಂಡ್ಗೆ ಯಡಿಯೂರಪ್ಪ ಮಾಹಿತಿಯನ್ನ ಕೊಟ್ಟಿರಬಹುದು ಅನ್ನೋದು ಗೊತ್ತಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಂಕಟಕ್ಕೆ ಮದ್ದು ಸಿಗುವಂತ ವಿಶ್ವಾಸ ಇದೆ. ಇನ್ನು ಅಮಿತ್ ಶಾ ಭೇಟಿ ಬಳಿಕ ಪ್ರಧಾನಿ ಮೋದಿಯನ್ನ ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಯಡಿಯೂರಪ್ಪನವರು. ಜೆಪಿ ನಡ್ಡಾ ಭೇಟಿಗೂ ಕೂಡ ಈಗ ಸಿಎಂ ಸಮಯಾವಕಾಶವನ್ನ ಕೇಳಿದ್ದಾರೆ. ಸಂಪುಟ ವಿಸ್ತರಣೆಗೆ ಹಾಗಾದ್ರೆ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅದು ವಿಸ್ತರಣೆ ಆಗುತ್ತಾ ಅಥವಾ ಪುನಾರಚನೆ ಆಗುತ್ತಾ? ಹೀಗೆ ಒಂದಿಷ್ಟು ಕುತೂಹಲ ಇನ್ನೂ ಕೂಡ ಇದ್ದೇ ಇದೆ. ಸೊ ಈಗ ಅಮಿತ್ ಶಾ ಭೇಟಿ ಅಂತ್ಯವಾಗಿದೆ. ಯಡಿಯೂರಪ್ಪ ಹಾಗೆ ಅಮಿತ್ ಶಾ ಅವರ ಭೇಟಿ ಅಂತ್ಯವಾಗಿದೆ. ಇನ್ನು ಇದ್ರ ಬೆನ್ನಲ್ಲೇ ಈಗ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಯಡಿಯೂರಪ್ಪ ಭೇಟಿ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಈಗ ಅಮಿತ್ ಶಾ ಬರೋಕ್ಕೂ ಮುಂಚೆನೆ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಅಲ್ಲೇ ಮೀಟ್ ಮಾಡಿರೋದು ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರಾಜ್ಯ ಪ್ರವಾಸವನ್ನ ಅಮಿತ್ ಶಾ ಅವರು ಕೈಗೊಳ್ತಾ ಇದ್ದಾರೆ. ಅದಕ್ಕೂ ಮುಂಚೆನೆ ಇವರು ದೆಹಲಿಗೆ ಹೋಗಿ ಮಾತುಕತೆಯನ್ನ ಮಾಡಿರೋದ್ರಿಂದ ಈಗ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನಾರಚನೆ ಬಗ್ಗೆ ಇವರೇನಾದ್ರೂ ಫೈನಲ್ ಲಿಸ್ಟ್ ಅನ್ನು ತಗೊಂಡು ಹೋಗಿ ಅಲ್ಲಿ ಯಾರ್ಯಾರಿಗೆ ಈಗ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅಥವಾ ಕೋಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿರಬಹುದಾ ಅಂತ ಒಂದು ಕುತೂಹಲ. ಮತ್ತೆ ಡಿನೋಟಿಫಿಕೇಶನ್ಗೆ ಇವಾಗ ಹೈಕೋರ್ಟ್ ಮೊನ್ನೆ ತಾನೇ ಅಸ್ತು ಅಂತ ಹೇಳಿದೆ. ಲೋಕಾಯುಕ್ತ ಕೋರ್ಟ್ ತನಿಖೆಯನ್ನ ಮಾಡಬಹುದು ಅಂತ ಹೇಳಿ ವಿಚಾರಣೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆ ವಿಚಾರವಾಗಿನೂ ಕೂಡ ಅಮಿತ್ ಶಾ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರಬಹುದು ಯಡಿಯೂರಪ್ಪನವರು. ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ ಯತ್ನಾಳ್ ಅವರು ಪದೇ ಪದೇ ಯಡಿಯೂರಪ್ಪ ಅವರ ವಿರುದ್ಧ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಸೊ ಆ ವಿಚಾರವಾಗಿನೂ ಕೂಡ ಅಲ್ಲಿ ಪ್ರಸ್ತಾಪ ಆಗಿರುವಂತ ಸಾಧ್ಯತೆಗಳಿರಬಹುದು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಅಮಿತ್ ಶಾ ಅವರ ನಿವಾಸಕ್ಕೆ ಇವತ್ತು ಸಿಎಂ ಯಡಿಯೂರಪ್ಪನವರು ಭೇಟಿಯನ್ನ ಕೊಟ್ಟು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಭೇಟಿ ಇದೀಗ ಅಂತ್ಯವಾಗಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನಾರಚನೆ ಬಗ್ಗೆನೇ ಚರ್ಚೆಯನ್ನ ಮಾಡಿದಾರಾ ಅನ್ನೋದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಭೇಟಿ ಆದ್ಮೇಲೆ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ಯಡಿಯೂರಪ್ಪನವರು ಮಾತುಕತೆ ಮಾಡ್ತಾರೆ. ಅದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಮೀಟ್ ಮಾಡೋದಕ್ಕೆ ಟೈಮ್ ಕೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೊಂದು ದಿಢೀರ್ ಭೇಟಿ. ಆಕ್ಚುಲ್ ಆಗಿ ಇದು ಮುಂಚೆನೆ ಪ್ಲಾನ್ ಆಗಿರುವಂತ ಭೇಟಿ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಅಮಿತ್ ಶಾ ಅವರೇ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದಕ್ಕೂ ಮುಂಚೆನೆ ಯಡಿಯೂರಪ್ಪನವರು ಈ ತರ ನವದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿರೋದ್ರಿಂದ ಹೈಕಮಾಂಡೇ ಬುಲಾವ್ ಕೊಡ್ತಾ ಅಥವಾ ತುರ್ತಾಗಿ ಇವರೇನಾದ್ರೂ ಮಾತುಕತೆ ಮಾಡೋದಿತ್ತು ಆ ಸಲುವಾಗಿನೇ ಹೋಗಿದಾರಾ? ಸೊ ಎಲ್ಲವೂ ಕೂಡ ಒಂಥರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಭೇಟಿ ಅಂತ್ಯವಾಗಿದೆ, ಏನೆಲ್ಲ ಆಗಿರಬಹುದು ಈ ಭೇಟಿ ಸಂದರ್ಭದಲ್ಲಿ ಅಂತ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಅಂದ್ರೆ ಮೇಜರ್ ಆಗಿ ಅದು ಸಂಪುಟ ವಿಸ್ತರಣೆ ಮತ್ತು ಅಥವಾ ಪುನಾರಚನೆ ಯಾವ್ದಾಗುತ್ತೋ ಗೊತ್ತಿಲ್ಲ. ಆದ್ರೆ ಸಚಿವಾಕಾಂಕ್ಷಿಗಳು ಮಾತ್ರ, ಅದರಲ್ಲೂ ಈ ಪಕ್ಷಾಂತರ ಮಾಡಿ ಬಂದ್ರಲ್ಲ ಈ ಸರ್ಕಾರ ರಚನೆಗೆ ಕಾರಣರಾದವರು, ಅವರಂತೂ ಇವಾಗ ಅಂದ್ರೆ ಸೋತು ಈಗ MLC ಆಗಿ ಸಚಿವ ಸ್ಥಾನಕ್ಕೋಸ್ಕರ ಕಾಯ್ತಾ ಇರೋರು, ಅವರಂತೂ ಪದೇ ಪದೇ ಯಡಿಯೂರಪ್ಪನವರ ಭೇಟಿ ಮಾಡ್ತಾ ಇದ್ದಾರೆ. ಅವರು ಭರವಸೆ ಕೊಡ್ತಾನೆ ಇದ್ದಾರೆ. ಇವ್ರುಗಳೀಗ ನಿಧಾನವಾಗಿ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಯಾಕಂದ್ರೆ ನಮ್ಮಿಂದಾನೇ ಸರ್ಕಾರ ಬಂತು, ನಮ್ಮಿಂದಾನೇ ಮುಖ್ಯಮಂತ್ರಿ ಆದ್ರು, ಅವಾಗೆಲ್ಲ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ನಾಳೆ 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 ಅಂತ ಹೇಳ್ತಾ ಇದ್ದಾರೆ. ಆ ನಾಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಬೂಕನಕೆರೆ. ಧರಣೇಶ್, ಒಂದು ದಿಢೀರ್ ಭೇಟಿ ಏನಿರಬಹುದು ಅಂತ ಹೇಳ್ಬಿಟ್ಟು ಒಂಥರ ಕುತೂಹಲ, ಇನ್ನೊಂದು ಈ ಚರ್ಚೆ ಸಂದರ್ಭದಲ್ಲಿ ಏನೆಲ್ಲ ವಿಷಯಗಳ ಪ್ರಸ್ತಾಪ ಆಗಿರಬಹುದು ಅಂತ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಈಗಷ್ಟೇ ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪ ಇದಕ್ಕೆ ಹೊರಟಿದ್ದಾರೆ. ಅಂದ್ರೆ ಈಗ ಅಲ್ಲಿಂದ ಅಮಿತ್ ಶಾ ಅವರ ನಿವಾಸದಿಂದ ತೆರಳಿದ್ದಾರೆ. ಈ ಅಮಿತ್ ಶಾ ಜೊತೆ ಮತ್ತು ಜೆಪಿ ನಡ್ಡಾ ಜೊತೆ ರಾಜ್ಯ ಸಚಿವ ಸಂಪುಟದ ಪುನರಚನೆ ಅಥವಾ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಅವರು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಜೊತೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ. ಕಳೆದ ಎಲ್ಲ ಚುನಾವಣೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಆ ಮುಖಾಂತರ ತಮ್ಮ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆ ಮತ್ತೆ ಅದಕ್ಕೆ ಜನಮನ್ನಣೆ ಇದೆ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಯಲ್ಲೂ ಕೂಡ ಗೆದ್ದಿರೋದ್ರಿಂದ ಒಟ್ಟಾರೆಯಾಗಿ ನಮ್ಮ ನಾಯಕತ್ವದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತೆ ಪಕ್ಷದ ಇಮೇಜ್ ಕೂಡ ಚೆನ್ನಾಗಿದೆ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ಗೆ ತಿಳಿಸಿ
ಈ ಮುಖಾಂತರ ಯಾವುದೇ ರೀತಿಯಲ್ಲಿ ನಾಯಕತ್ವ ಬದಲಾವಣೆಗೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಂದ್ರೆ ಇದೊಂದು ರೀತಿಯಲ್ಲಿ ಪರೋಕ್ಷವಾದಂತಹ ಬೇಡಿಕೆ ಅಥವಾ ಒತ್ತಡ ಏರುವಂತಹ ತಂತ್ರ ಅದನ್ನ ಈಗ ಯಡಿಯೂರಪ್ಪ ಮಾಡಿದರೆ. ಇಲ್ಲಿ ಕುತೂಹಲಕಾರಿಯಾಗಿರುವಂತಹ ಸಂಗತಿ ಏನಂತಂದ್ರೆ ಈ ಬಾರಿ ಅಮಿತ್ ಶಾ ಅವರನ್ನ ಯಡಿಯೂರಪ್ಪ ಭೇಟಿ ಮಾಡಿರೋದು. ಯಾಕೆಂದ್ರೆ ಕಳೆದ 2 ಬಾರಿ ದೆಹಲಿಗೆ ಬಂದಿದ್ದಂತ ಯಡಿಯೂರಪ್ಪ ಅಮಿತ್ ಶಾ ಭೇಟಿಗೆ ಪ್ರಯತ್ನವನ್ನ ಪಟ್ಟಿದ್ರು. ದಿನಗಟ್ಟಲೆ ಕಾಯ್ಕೊಂಡಿದ್ದು ಕರ್ನಾಟಕ ಭವನದಲ್ಲಿ, ಆದ್ರೆ ಸಾಧ್ಯ ಆಗಿರಲಿಲ್ಲ. ಈಗ ಖುದ್ದು ಬಿಜೆಪಿ ನಾಯಕರೇ, ಹೈಕಮಾಂಡ್ ನಾಯಕರೇ ಯಡಿಯೂರಪ್ಪ ಅವರನ್ನ ಕರೆಸ್ಕೊಂಡಿದ್ದಾರೆ, ಮಾತನಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮತ್ತೆ ಅದಕ್ಕೆ ಪೂರಕವಾಗಿ ಅಮಿತ್ ಶಾ ಭೇಟಿ ಕೂಡ ಆಗಿದೆ. ಸೊ ಅದರಿಂದಾಗಿ ಈ ಬಾರಿ ಸಚಿವ ಸಂಪುಟದ ಪುನರಚನೆ ಅಥವಾ ವಿಸ್ತರಣೆಗೆ ಅವಕಾಶವನ್ನ ಕೊಡಬಹುದು ಅಂತ ಹೇಳಲಾಗ್ತಿದೆ. ಇನ್ನೊಂದು ವರ್ಷನ್ ಇದೆ ಶರ್ಮಿತಾ, ಏನಂತಂದ್ರೆ ಇತ್ತೀಚೆಗೆ ಯಡಿಯೂರಪ್ಪ ಮೇಲೆ ಕೇಳ್ಬಂದಂತಹ ಆರೋಪಗಳು ಅಂದ್ರೆ ದಾಖಲೆಗಳು ಇರುವಂತಹ ಅವರ ಕೋರ್ಟ್ನ ಆರೋಪಗಳು, ಕೋರ್ಟ್ ನಲ್ಲಿ ನಡೀತಿರುವಂತಹ ಕೇಸು, ಅವ್ರಿಗೆ ಕೋರ್ಟ್ ದಂಡ ವಿಧಿಸಿರುವಂತಹ ಸಂಗತಿ ಇದೆಲ್ಲದ್ರೆ ಅವರ ಪುತ್ರ ವಿಜಯೇಂದ್ರನ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಆರೋಪಗಳು ಕೇಳಿ ಬಂದಿದ್ದಾವೆ. ಸೊ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಇದಾವೆ. ಮತ್ತೆ ಅದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ಕರೆಸ್ಕೊಂಡು ಮಾತನಾಡ್ತಿದೆ, ಸ್ಪಷ್ಟೀಕರಣವನ್ನ ಕೇಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿವೆ. ಈಗಾಗಲೇ ಒಂದೇ ಏಟಿಗೆ ಅಮಿತ್ ಶಾ, ಜೆ.ಪಿ. ನಡ್ಡಾ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ 3 ಜನರ ಭೇಟಿಯನ್ನ ಮುಗಿಸಿದ್ದಾರೆ. ಇನ್ನು ಸಾಧ್ಯ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ಮತ್ತು ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ BL ಸಂತೋಷನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದು ಸಾಧ್ಯ ಆದ್ರೆ ಅಷ್ಟೇ ಭೇಟಿ ಆಗ್ತಾರೆ, ಇಲ್ಲದೆ ಇದ್ರೆ ಈ 3ರಲ್ಲಿ ಈಗ ಆಲ್ಮೋಸ್ಟ್ ಸಚಿವ ಸಂಪುಟದ ಪುನರಚನೆ ಅಥವಾ ವಿಸ್ತರಣೆ ಬಗ್ಗೆ ಎಲ್ಲಕ್ಕಿಂತ ಮಿಗಿಲಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿಜಕ್ಕೂ ಕೂಡ ಅಲ್ಲಿ ಒಳಗಡೆ ಆ 1-to-1 ನಡೆದಂತಹ ಮೀಟಿಂಗ್ ನಲ್ಲಿ ಏನೇನು ಮಾಹಿತಿಗಳು ಆಗಿದಾವೆ, ವಿಸ್ತರಣೆ ಆಗಿದಾವೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಶರ್ಮಿತಾ, ಥ್ಯಾಂಕ್ ಯು ಧರಣೀಶ್ ಬೂಕನ್ಕೆರೆ ತಮ್ಮ ಇನ್ಫಾರ್ಮೇಶನ್ಗೆ. ನಾಯಕತ್ವದ ಬದಲಾವಣೆಯೋ ಸಂಪುಟ ಪುನಾರಚನೆಯೋ, ದೆಹಲಿಗೆ ಸಿಎಂ ದಿಢೀರ್ ಹೋದ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ. ಯತ್ನಾಳ್ ಹೇಳಿಕೆ ಹಿಂದೆ 108 ಪ್ರಶ್ನೆಗಳು ಉದ್ಭವವಾಗಿದೆ. ಯಾರನ್ನ ನಾಯಕರನ್ನಾಗಿ ಮಾಡಬೇಕು ಅಂತ ಕೇಂದ್ರ ನಾಯಕರಿಗೆ ಗೊತ್ತಿದೆ. ಪ್ರಧಾನಿ, ಗೃಹ ಸಚಿವರಿಗೆ ಅವರದ್ದೇ ಆದ ದೊಡ್ಡ ಜಾಲ ಇದೆ. ದೇಶದಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ವಿಜಯಪುರದಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಪದೇ ಪದೇ ಯಡಿಯೂರಪ್ಪ ವಿರುದ್ಧವಾಗಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಬಹುಶಃ ಇವತ್ತು ಯತ್ನಾಳ್ ಬಗ್ಗೆನೂ ಕೂಡ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಯಡಿಯೂರಪ್ಪ ಮಾತನಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಬೆನ್ನಲ್ಲೇ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳೇ ಮಾತನಾಡಿದ್ದಾರೆ. ದೇಶದಲ್ಲಿ ಯಾರು ಏನ್ ಮಾಡ್ತಿದ್ದಾರೆ ಅಂತ ಕೇಂದ್ರ ನಾಯಕರಿಗೆ ಗೊತ್ತಾಗುತ್ತೆ, ಹೈಕಮಾಂಡ್ ನಾಯಕರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ವಿಜಯಪುರದಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶಾಸಕ, ಸಚಿವ, ಸಿಎಂ ಏನ್ ಮಾಡ್ತಿದ್ದಾರೆ ಅಂತ ಪ್ರಧಾನಿಗೆ ಗೊತ್ತಾಗುತ್ತೆ. ಯತ್ನಾಳ್ ಹೇಳಿಕೆ ಹಿಂದೆ ಈಗ 108 ಪ್ರಶ್ನೆಗಳು ಉದ್ಭವವಾಗಿದೆ. ಯಾತಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ ಅವರು ಕೊಟ್ಟಿರಬಹುದು ಅಂತ ಹೇಳ್ಬಿಟ್ಟು ಸಿಎಂ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದೀನಾ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನೇನ್ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಇನ್ನು ನನ್ನಿಂದ ಅಶಿಸ್ತೇ ಆಗಿಲ್ಲ, ಶಿಸ್ತು ಕ್ರಮ ಎಲ್ಲಿಂದ ಅಂತ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅರುಣ್ ಸಿಂಗ್ ಅವರು ರಾಜ್ಯ ಪ್ರವಾಸ ಮಾಡಿ ಹೋದ್ಮೇಲೆ ಯತ್ನಾಳ್ ವಿರುದ್ಧ ಕ್ರಮ ಆಗಬಹುದು ಅಂತ ಚರ್ಚೆಗಳಾಗ್ತಿತ್ತು. ನಾನು ಪಕ್ಷದ ಶಿಸ್ತು ಮೀರಿ ಯಾವತ್ತೂ ನಡ್ಕೊಂಡಿಲ್ಲ, ಸೊ ನನ್ನ ಮೇಲೆ ಶಿಸ್ತು ಕ್ರಮ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಯತ್ನಾಳ್. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವ್ರ ಹೇಳಿಕೆ ಹಿಂದೆ 108 ಚರ್ಚೆಗಳು ಕೂಡ 108 ಪ್ರಶ್ನೆಗಳೀಗ ಉದ್ಭವವಾಗಿದೆ. ಸಂಕ್ರಮಣ ಏನೋ ಬಂದಿಲ್ಲಲ್ರಿ, 14ಕ್ಕೆ ಸಂಕ್ರಮಣ. ಈ ಸಲ ಉತ್ತರಾಯಣ 20ಕ್ಕೈತಿ, 21ಕ್ಕೆ ಐತಿ. ಯಾಕೆ ಗಡಬಡಿ ಯಾಕೆ ಮಾಡ್ಲಕತ್ತೀರಿ? ಇದು ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿರ್ಬೇಕು, ಹೋಗ್ಯಾರ. ಸಂಪುಟ ವಿಸ್ತರಣೆ ಅಂತ ಮಾತು ಕೇಳಿ ಬರ್ತಾ ಇದೆ. ಏನಾಗ್ತತೋ ಗೊತ್ತಿಲ್ಲ ನನಗೆ. ವಿಸ್ತರಣೆ ಆಗ್ತತೋ ಪುನರಾರಚನೆ ಆಗ್ತತೋ, ಯಾವುದೋ ಭಾಳ ಮಹತ್ವದ ಒಂದು ನಿರ್ಣಯ ತಗೋರ್ಲಿಕ್ಕೆ ನಮ್ಮ ಅಮಿತ್ ಶಾ ಅವರ ಗೃಹ ಮಂತ್ರಿಗಳು ಕರ್ಸ್ಯಾರಂತೇಳಿ ನಮ್ಗೆ ಅನ್ನಿಸ್ತದೆ. ಸರ್, ಪ್ರದೇಶವಾರು ಸಚಿವ ಸ್ಥಾನ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಸರ್. ನಮ್ಮ ಜಿಲ್ಲೆಯೂ ನೋಡ್ರಿ, ಈಗ ಕೇಂದ್ರ ನಮ್ಮ ನಾಯಕರು, ಪ್ರಧಾನಮಂತ್ರಿಗಳು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲರೂ ಕೂಡಿ ಈ ಸಲ ಅಮೂಲಾಗ್ರವಾಗಿ ಪ್ರಾದೇಶಿಕವಾರು, ಜಿಲ್ಲಾವಾರು, ಜಾತಿವಾರು ಎಲ್ಲನೂ ಅತ್ಯಂತ ಗಂಭೀರತೆಯನ್ನು ತಗೊಂಡು ಏನು ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಏನಾದರೂ ಒಂದು ಪ್ರಮುಖ ನಿರ್ಣಯ ತಗೋದಕ್ಕೆ ಕರೆದಾರತ್ ನನಗೆ ಅನಿಸ್ತು. ನಿನ್ನೆ ನೀವು ಕುಳ್ಳ ಸಂಘದಲ್ಲಿ ಹೇಳಿದ್ರಿ, ನಮ್ಮ ಕಡೆ ಈ ಸದ್ಯ ಮತ್ತೆ CC ಪಾಟೀಲ್ರಿಗೆ ಒಂದು ಹಾಸ್ಯವರ್ಗವಾಗಿ ಮಾತಾಡಿದ್ರಿ. ನಮ್ಮ ಕಡೆ ಏನು ಈ ಸದ್ಯ ಅದಕ್ಕೆಲ್ಲ ಸಂಕ್ರಮಣ ಆದ್ಮೇಲೆ ನಾವು ಮಾತಾಡಿದ್ವಿ. ಹಂಗೇನಿಲ್ಲ, CC ಪಾಟೀಲ್ರು
ಏನು ಅವ್ರಿಗೆ ಗ್ರೂಪ್ ಬೇಡ್ತಾರೆ ಅಂತ ಹೇಳಿ ಸಮುದಾಯದವ್ರು ಹೇಳ್ತಾ ಇದ್ದರು. ಅದಕ್ಕೆ ಸಂಕ್ರಮಣವಾಗಿ ನಾನು ಪಾದಯಾತ್ರೆ ಮುಂಚೆ ನಾನು ಏನಾದರೂ ಪ್ರಯತ್ನ ಮಾಡ್ತೀನಿ, ಮುಖ್ಯಮಂತ್ರಿಗೆ ಮನವೊಲಿಸ್ತೀನಿ ಅಂತ ಹೇಳ್ಯಾರ. ಅದು 14 ತನಕ ಕಾಯ್ದು ನೋಡಬೇಕು. ಅದು ಏನು ಒಂದ್ ವೇಳೆ ಸರ್ ಈಗ ನಿಮ್ಗೆ ಸಚಿವ ಸ್ಥಾನ ಕೊಟ್ರೆ ಅಂದ್ರೆ ನಾನು ಅಶಿಸ್ತು ಆಗಿಲ್ಲ. ನಾನು ಶಿಸ್ತು ಕ್ರಮ ಎಲ್ಲಿ ತಗೋ ಪ್ರಶ್ನೆ ಬರ್ತದೆ. ನಾ ಅಶಿಸ್ತು ಮಾತಾಡಿನೇನ್ರಿ? ಏನಾರೇ ಪಕ್ಷದ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡಿನಾ? ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿನಾ? ಯಾವುದಾದ್ರೂ ಸಚಿವರ ಬಗ್ಗೆ ಮಾತಾಡಿನಾ? ಇಲ್ಲ. ನಾ ಹೇಳಿದ್ದು ಏನು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೀನಿ. ನಮ್ಗೆ ಹೆಚ್ಚು ಹಣ ಕೊಡೋದು ಹೋರಾಟ ಮಾಡೀನಿ. 125 ಕೋಟಿ ನಮ್ಮ ಬಿಜಾಪುರ ಕೊಟ್ಟಿದ್ದನ್ನು ವಾಪಸ್ ತೊಗೊಂಡಿದ್ದ ಬಗ್ಗೆ ನಾವು ಹೋರಾಟ ಮಾಡೀನಿ. ಕೋವಿಡ್ದಲ್ಲಿ ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡ್ಲಕತ್ತ ಅನ್ನೋದ್ರ ಬಗ್ಗೆ ಮಾತಾಡೀನಿ. ಶುದ್ಧ ಕುಡಿಯ ನೀರಿನ ಘಟಕಗಳು ಭಾರಿ ಭ್ರಷ್ಟಾಚಾರ ಆಗೈತೆ ಅಂತ ಮಾತಾಡೀನಿ. ಇದನ್ನು ಬಿಟ್ಟರೆ ಮಾತಾಡಿನೇನು ಏನು ಹೇಳ್ರಿ? ನಾನು ಏನು ನೇರವಾಗಿ ಯಾರಿಗಾದ್ರೂ ನಮ್ಮ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರ ಆರೋಪ ಮಾಡಿನ, ಅಥವಾ ನಮ್ಮ ದೇಶದ ನಾಯಕರ ಬಗ್ಗೆ ಏನಾದರೂ ಮಾತಾಡಿನ, ಅಥವಾ ಪಕ್ಷದ ಶಿಸ್ತು ಎಲ್ಲಾದರೂ ಉಲ್ಲಂಘನೆ ಮಾಡಿ ರಾತ್ರಿ ಏನಾರು ಗದ್ದಲ ಮಾಡೀನಿ? ಏನೂ ಇಲ್ಲ. ಮಾಡಿದ್ರೇ ಶಿಸ್ತೇ ನಾವು ಮುರಿದಿಲ್ಲ ಅಂದ ಮ್ಯಾಗ ಅಶಿಸ್ತು ಅನ್ನುವಂಥ ಪ್ರಶ್ನೆ ಅಲ್ಲಿ ಉದ್ಭವ ಆಗುದಿಲ್ಲ. ಶಿಸ್ತು ಕ್ರಮ ಸಾಧ್ಯ. ಇದು ಬಿಜೆಪಿ ಶಾಸಕ ಯತ್ನಾಳ್ ಮಾತು. ಒಂದ್ ಕಡೆ ದಿಢೀರ್ ಅಂತ ದೆಹಲಿ ಪ್ರವಾಸ ಕೈಗೊಂಡು ಅಮಿತ್ ಶಾ, ಜೆಪಿ ನಡ್ಡಾ, ಅರುಣ್ ಸಿಂಗ್ ಅನ್ನ ಯಡಿಯೂರಪ್ಪ ಭೇಟಿ ಮಾಡಿದ್ದಾರೆ. ಇನ್ನೇನು ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಟೈಮ್ ಕೇಳಿದ್ದಾರೆ. ಇದರ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರ ಈ ಮಾತೇನಿದೆ ಅಂದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ, ಎಲ್ಲ ನೋಡ್ತಾ ಇರ್ತಾರೆ, ಶಾಸಕರು ಏನ್ ಮಾಡ್ತಿರ್ತಾರೆ, ಸಚಿವರು ಏನ್ ಮಾಡ್ತಿರ್ತಾರೆ, ಸಿಎಂ ಏನ್ ಮಾಡ್ತಿರ್ತಾರೆ, ಎಲ್ಲವೂ ಕೂಡ ಪ್ರಧಾನಿ ಮೋದಿ ಗಮನಕ್ಕೆ ಬರುತ್ತೆ. ಕೇಂದ್ರ ನಾಯಕರು ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾರ್ಯಾರು ಏನ್ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಏನ್ ಹೇಳಕ್ ಹೊರಟಿದ್ದಾರೆ, ಇವ್ರ ಮಾತಿನ ತಾತ್ಪರ್ಯ ಏನು ಅಂತ ಮತ್ತೊಮ್ಮೆ ಚರ್ಚೆ ಇದೀಗ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಯಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಪಕ್ಷದ ವತಿಯಿಂದ ಅಂತ ಹೇಳ್ಬಿಟ್ಟು ಒಂದಿಷ್ಟು ಚರ್ಚೆಗಳು ಏನು ಇತ್ತೀಚೆಗೆ ಆಗ್ತಾ ಇದೆ. ಅದು ಬಹಿರಂಗವಾಗಿ ಅವರು ಯಡಿಯೂರಪ್ಪ ವಿರುದ್ಧವಾಗಿ ಮಾತನಾಡಿರೋದು. ಯಡಿಯೂರಪ್ಪನವರೇ ಅರುಣ್ ಸಿಂಗ್ ಹತ್ರ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಈ ತರ ಹೇಳಿ ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ಶಿಸ್ತು ಕ್ರಮ ಆಗುತ್ತೆ ಅಂತ ಚರ್ಚೆ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ಕೂಡ ಅವ್ರು ರಿಯಾಕ್ಟ್ ಮಾಡಿ ನಾನು ಅಶಿಸ್ತು ಪ್ರದರ್ಶನನೇ ಮಾಡಿಲ್ಲ, ಪಕ್ಷ ಏನು ಶಿಸ್ತು ಕ್ರಮ ನನ್ನ ಮೇಲೆ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಸಮಸ್ಯೆ ಆಡಳಿತದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರು ಹೋಗಿದ್ದಾರೆ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಕರೆಸಿದ್ದಾರೆ ಅಂತ ಸಿಎಂ ದೆಹಲಿ ಪ್ರವಾಸದ ಬಗ್ಗೆ ಡಿಸಿಎಂ ಕಾರಜೋಳ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ದೆಹಲಿಗೆ ಹೋಗಿದ್ದು ಒಂದು ಸಹಜ ಪ್ರಕ್ರಿಯೆ ಅಂತ ಡಿಸಿಎಂ ಕಾರಜೋಳ ಹೇಳಿದ್ದಾರೆ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ದೆಹಲಿ ನಾಯಕರೇ ಕರೆಸ್ಕೊಂಡಿದ್ದಾರೆ, ಹಾಗಾಗಿ ಸಿಎಂ ದೆಹಲಿಗೆ ಹೋಗಿರೋದು ಇದೊಂದು ಸಹಜ ಪ್ರಕ್ರಿಯೆ ಅಷ್ಟೇ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಆಗಾಗ್ಗೆ ರಾಜ್ಯದ ಕೋವಿಡ್ ಸಮಸ್ಯೆ ಬಗ್ಗೆ ಮತ್ತು ಆಡಳಿತಾತ್ಮಕದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರಿತಿರ್ತಾರೆ. ಪಾರ್ಟಿ ಅಧ್ಯಕ್ಷರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕರಿತಾ ಇರ್ತಾರೆ. ಇದೊಂದು ಸಹಜವಾದಂಥ ಪ್ರಕ್ರಿಯೆ. ಸಚಿವ ಸಂಪುಟದ ವಿಸ್ತರಣೆ ಅಜೆಂಡಾನೂ ಕೂಡ ಇದೆ. ಮೇಲಿನವ್ರ ಜೋಡಿ ಚರ್ಚೆ ಮಾಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರ ಜೋಡಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದಿಂದ ಆಗಾಗ್ಗೆ ರಾಜ್ಯದ ಕೋವಿಡ್ ಸಮಸ್ಯೆ ಬಗ್ಗೆ ಮತ್ತು ಆಡಳಿತಾತ್ಮಕದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರಿತಿರ್ತಾರೆ. ಪಾರ್ಟಿ ಅಧ್ಯಕ್ಷರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕರಿತಾ ಇರ್ತಾರೆ. ಇದೊಂದು ಸಹಜವಾದಂಥ ಪ್ರಕ್ರಿಯೆ. ಸಚಿವ ಸಂಪುಟದ ವಿಸ್ತರಣೆ ಅಜೆಂಡಾನೂ ಕೂಡ ಇದೆ. ಮೇಲಿನವ್ರ ಜೋಡಿ ಚರ್ಚೆ ಮಾಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರ ಜೋಡಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಮಕ್ಕಳ ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. ಅನೇಕ ವಿಷಯಗಳಲ್ಲಿ ಮಕ್ಕಳ ಧೈರ್ಯ, ಸಮರ್ಪಣಾ ಭಾವ, ಆಸಕ್ತಿ ಗಟ್ಟಿಯಾಗಿರುತ್ತೆ. ಮಕ್ಕಳ ಸಾಮರ್ಥ್ಯವನ್ನ ಕೆಲವೊಮ್ಮೆ ನಾವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ ನ್ಯೂಸ್ 18 ತರ್ತಾ ಇದೆ ಅಪರೂಪದ ಟಿವಿ ಶೋ, ಅದುವೇ ಬೈಜೂಸ್ ಯಂಗ್ ಜೀನಿಯಸ್. ಒಡಿಶಾದಲ್ಲಿ ವಾಸ ಮಾಡ್ತಾ ಇದ್ದಾಳೆ 10 ವರ್ಷದ ಪುಟಾಣಿ ದೇವತೆ. ಈ ಪುಟ್ಟ ಹುಡುಗಿಯನ್ನ ಒಡಿಶಿ ನೃತ್ಯದ ಭವಿಷ್ಯ ಅಂತ ಹೇಳಲಾಗ್ತಾ ಇದೆ. ಬರೀ 3 ವರ್ಷಗಳಲ್ಲಿ 300ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ದೇಶ ವಿದೇಶಗಳಲ್ಲಿ ನೀಡಿದ ಕೀರ್ತಿ ಈ ಬಾಲಕಿಯದ್ದು. ನೃತ್ಯ ದೇವತೆ ಏಂಜಲಿನಾ ನೃತ್ಯಗಾಥೆ ನಮ್ಮ ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ. Pranam everyone.
I'm Angelina Agni from Bangalore, India. 2 ವರ್ಷದ ಮುದ್ದಾದ ಮಗು ತನ್ನ ತಾಯಿಯ ಮಡಿಲಿನಿಂದ ಇಳಿದು ಮುಂದೆ ನೃತ್ಯ ಮಾಡುತ್ತಿದ್ದ ಪಾದಗಳನ್ನೇ ದಿಟ್ಟಿಸಿ ನೋಡತೊಡಗಿತ್ತು. ತನ್ನ ಮಗು ಒಡಿಸ್ಸಿ ನೃತ್ಯ ಕಲೀಲಿ ಅನ್ನೋದು ತಾಯಿಯ ಮಹದಾಸೆ. ಮಗುವಿನ ಕಾಲುಗಳು ಇನ್ನೂ ತುಂಬಾ ಕೋಮಲ ಮತ್ತು ಮೃದುವಾಗಿವೆ. ಡ್ಯಾನ್ಸ್ ಕಲಿಯೋದು ಸರಿಯಲ್ಲ ಅಂದಿದ್ರು ಗುರುಗಳು. ಆಗ ಗುರುಗಳಿಗೆ ತಾಯಿ ನನ್ನ ಮಗುವಿಗೆ ಕುಳಿತು ನೃತ್ಯ ನೋಡಲು ಬಿಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಂದಿನಿಂದ ಶುರುವಾಯಿತು ಈ ಅದ್ಭುತ ನೃತ್ಯಾಂಗನೆಯ ನೃತ್ಯದ ನಿತ್ಯ ಪಯಣ. ಏಂಜಲ್ ಅಂದ್ರೆ ನೃತ್ಯದ ದೇವತೆ. ಸರಳತೆ, ಸೌಮ್ಯ ಶೈಲಿ, ಮುಗ್ಧತೆ ಮತ್ತು ನೃತ್ಯ ಲೋಕದ ಮಹಾಪ್ರತಿಭೆ. ಆಕೆಯ ತುಂಬು ಉತ್ಸಾಹ ಎಂಥವರನ್ನು ಮುಗ್ಧಗೊಳಿಸುತ್ತೆ. After school there was dance class also, extra classes. So I used to eat the snacks and all those things in the car, and then I go to dance class, dance and come back. उसका ताल सेंस बहुत अच्छा है, तो रिदमिक सेंस उसका बहुत अच्छा था. ತಾಳದ ಬಗ್ಗೆ ಅವಳ ಜ್ಞಾನ ತುಂಬಾ ಚೆನ್ನಾಗಿದೆ. ರಿದಮಿಕ್ ಸೆನ್ಸ್ ಕೂಡ ಚೆನ್ನಾಗಿತ್ತು. ಟಿವಿ ನೋಡಿ ಅವಳು ಅದನ್ನ ಕಾಪಿ ಮಾಡ್ತಿದ್ಲು. ಅದನ್ನ ನೋಡಿ ಅವಳಿಗೆ ನೃತ್ಯದ ಬಗ್ಗೆ ಆಸಕ್ತಿ ಇದೆ, ಇದನ್ನ ಮುಂದಕ್ಕೆ ಬೆಳೆಸಬೇಕು ಅಂತ ತೀರ್ಮಾನಿಸಿದೆ. ಒಡಿಸ್ಸಿ ನೃತ್ಯದಲ್ಲಿ ಅತ್ಯಂತ ಕಷ್ಟಕರವಾದದ್ದು ತ್ರಿಭಂಗ ಭಂಗಿ. ಆದರೆ ಪುಟಾಣಿ ಏಂಜಲಿನಾ ಈ ಭಂಗಿಯನ್ನ ತೋರಿಸಿದಾಗ ಅದರಲ್ಲಿ ಅವಳ ಉತ್ಸಾಹ ಕಂಡು ಅವಳ ಗುರುಗಳು ದಿಗ್ಭ್ರಮೆಗೊಂಡಿದ್ರಂತೆ. 10 ವರ್ಷದ ಏಂಜಲಿನಾ ದೇಶ ವಿದೇಶದಲ್ಲಿ 300ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ನೀಡಿದ್ದು ಅಸಂಖ್ಯಾತ ಪ್ರಶಸ್ತಿ ಮತ್ತು ಟ್ರೋಫಿಗಳನ್ನ ತನ್ನದಾಗಿಸಿಕೊಂಡಿದ್ದಾಳೆ. ಒಡಿಸ್ಸಿ ಇಂಟರ್ನ್ಯಾಷನಲ್, ಚಿನ್ನ ಕಲಾನಾದಂ, ಸಂಕ್ರಮಣ ಉತ್ಸವ, ದಕ್ಷಿಣ ಉತ್ಸವ, ಡ್ಯಾನ್ಸ್ ಹಿಸ್ಟರಿ ಸೊಸೈಟಿ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ತನ್ನ ನೃತ್ಯ ಪ್ರದರ್ಶಿಸಿ ಶಹಬಾಷ್ಗಿರಿ ಪಡೆದಿದ್ದಾಳೆ. 2017ರಲ್ಲಿ ನೃತ್ಯ ಕನಕ್ ಕುಮುದ್ ಸನ್ಮಾನ, 2018ರಲ್ಲಿ GTS ವಿಮೆನ್ ಎಕ್ಸಲೆನ್ಸ್ ರೈಸಿಂಗ್ ಸ್ಟಾರ್ ಪ್ರಶಸ್ತಿ, 2019ರಲ್ಲಿ ದೇವಾಂಶಿ ಕಲಾ ವಿದುಷಿ ಸನ್ಮಾನ ಮತ್ತು ಕಲಾ ಕಿಶೋರ್ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. 2020ರ ಆನ್ಲೈನ್ ಸರಣಿಯಲ್ಲಿ ಪುರಾಣಗಳ ಆಧಾರಿತ ಶಾಸ್ತ್ರೀಯ ನೃತ್ಯ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಆದ್ರೆ ಈ ಪುಟ್ಟ ನರ್ತಕಿಯ ಒಂದು ಕನಸು ಮಾತ್ರ ಇನ್ನೂ ಹಾಗೇ ಉಳಿದುಕೊಂಡಿದೆ. ಅದೇನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ತನ್ನ ನೃತ್ಯವನ್ನ ನೋಡಬೇಕು ಅನ್ನೋದು ಈ ಬಾಲಕಿಯ ಮಹದಾಸೆ. My goal is that I will go to Modi, I'll dance front of Modi, and I'll show my talent. ಏಂಜಲಿನಾಳನ್ನ ಒಡಿಸ್ಸಿ ನೃತ್ಯದ ಭವಿಷ್ಯ ಎನ್ನಲಾಗುತ್ತಿದೆ. ಡ್ಯಾನ್ಸ್ ಜೊತೆಗೆ ಕಲಿಕೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾಳೆ ಏಂಜಲಿನಾ. ಅವಳ ಪ್ರಕಾರ ನೃತ್ಯವೇ ಶಿಸ್ತು. ಆ ಶಿಸ್ತನ್ನ ಜೀವನದ ಎಲ್ಲಾ ಅಂಶಗಳಲ್ಲೂ ಅಳವಡಿಸಿಕೊಂಡಿದ್ದಾಳೆ. ನಿಜವಾಗಿಯೂ ಏಕೆ ಜೀನಿಯಸ್ ಕಿಡ್ ಅಲ್ವಾ? ಈ ಮಕ್ಕಳು ನಿಜವಾಗ್ಲೂ ಅದ್ಭುತ. ಇಂತಹ ಅದೆಷ್ಟೋ ಜೀನಿಯಸ್ ಮಕ್ಕಳು ನಮ್ಮ ಸುತ್ತಮುತ್ತ ಇದ್ದಾರೆ. ಅದರಲ್ಲಿ ಕೆಲ ಪ್ರತಿಭಾನ್ವಿತರು ಗುರುತಿಸಲ್ಪಟ್ಟಿದ್ದಾರೆ. ಇನ್ನು ಕೆಲವರು ಖ್ಯಾತಿಯ ಶಿಖರದಿಂದ ದೂರವೇ ಉಳಿದಿದ್ದಾರೆ. ಕೆಲವರ ಧ್ವನಿ ಮೊಳಗ್ತಾ ಇದ್ರೆ ಕೆಲ ಮಕ್ಕಳು ಆವಿಷ್ಕಾರದಲ್ಲಿ, ಕೆಲವರು ಆಡೋದ್ರಲ್ಲಿ ಮುಂದೆ ಇದ್ದಾರೆ. ಕೆಲವರು ಸಂಗೀತದ ಅದ್ಭುತ ತಂತಿಯನ್ನ ಮೀಡ್ತಾರೆ. ಜನವರಿ 16ರಿಂದ ನ್ಯೂಸ್ 18 ನಿಮಗಾಗಿ ತರ್ತಾ ಇದೆ ಇಂಥದ್ದೇ ಅಪರೂಪದ ಕಾರ್ಯಕ್ರಮ. ಮಕ್ಕಳ ಜೊತೆಯಲ್ಲಿ ರಾಜಕೀಯ ನಾಯಕರು, ಸಿನಿಮಾ ನಟರು, ಸಂಗೀತ ದಿಗ್ಗಜರ ಅಪರೂಪದ ಜುಗಲ್ಬಂದಿ. ತಪ್ಪದೇ ನೋಡಿ ಬೈಜೂಸ್ ಯಂಗ್ ಜೀನಿಯಸ್. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8ಕ್ಕೆ ಮತ್ತು ರವಿವಾರ ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗಲಿದೆ. ವೆಲ್ಕಮ್ ಬ್ಯಾಕ್. ಅಮಿತ್ ಶಾ ನಿವಾಸದಲ್ಲಿ ಸಭೆ ಮುಗಿಸಿ ಬಿಎಸ್ವೈ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸಿಎಂ. ಹಾಗಾದ್ರೆ ಹೋಗಿದ್ದಲ್ಲಿಗೆ ಅಮಿತ್ ಶಾ ನಿವಾಸದಲ್ಲಿ ಸಭೆ ಆಯ್ತು, ಮುಗಿಸಿ ಬಿಎಸ್ವೈ ಅಲ್ಲಿಂದ ಹೊರಟ್ರು.
ಅಲ್ಲಿಂದ ಹೊರಟ ಮೇಲೆ ಎಲ್ಲಿ ಹೋದ್ರೂ ಗೊತ್ತಾಗ್ತಾ ಇಲ್ಲ. ಅಷ್ಟೆಲ್ಲ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವರು. ಅಮಿತ್ ಶಾ ನಿವಾಸದಲ್ಲಿ ಆ 1 ಗಂಟೆಯಲ್ಲಿ ಹಾಗಾದ್ರೆ ಚರ್ಚೆ ಆಗಿದ್ದೇನು, ಏನೆಲ್ಲ ವಿಷಯಗಳು ಪ್ರಸ್ತಾಪ ಆಯಿತು, ಇಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪ ಆಯ್ತಾ, ಅಥವಾ ಸಂಪುಟ ವಿಸ್ತರಣೆ ಪುನಾರಚನೆ ಬಗ್ಗೆ ಪ್ರಸ್ತಾಪ ಆಯ್ತಾ, ಈ ತರದೆಲ್ಲ ಹಲವಾರು ಪ್ರಶ್ನೆಗಳು ಮತ್ತೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಸಭೆ ಮುಗಿಸಿ ಹೊರಗಡೆ ಬಂದ್ರು, ಅಂದ್ರೆ ಚರ್ಚೆ ಮಾಡಿ ಹೊರಗಡೆ ಬಂದು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಜೊತೆಗೆ ರಿಯಾಕ್ಷನ್ ಕೊಟ್ಟಿಲ್ಲ. BSY ಸಂಪುಟದಲ್ಲಿ ಮಂತ್ರಿ ಆಗಲ್ಲ ಅಂತ ಹಾಗಾದ್ರೆ ಯತ್ನಾಳ್ ಹೇಳಿದ್ಯಾಕೆ? BSY ಮೌನ, ಯತ್ನಾಳ್ ಆರ್ಭಟದ ಹಿಂದೆ 108 ಪ್ರಶ್ನೆಗಳು ಈಗ ಉದ್ಭವವಾಗಿದೆ. ಯಾಕಂದ್ರೆ ಯತ್ನಾಳ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರು ಮಾತಾಡುವಾಗ ವಿಜಯಪುರದಲ್ಲಿ. ಅದಕ್ಕೂ ಟ್ಯಾಲಿ ಮಾಡಿ ನೋಡಿದಾಗ ಏನಾಗಿರಬಹುದು ಅಂತ ಒಂದು ಕುತೂಹಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ 1 ಅವರ್ ಚರ್ಚೆ ಮಾಡಿ ಹೊರಗಡೆ ಬಂದ ಮೇಲೆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗಾದ್ರೆ ಅಮಿತ್ ಶಾ ನಿವಾಸದಲ್ಲಿ ಯಡಿಯೂರಪ್ಪ ಹಾಗೇನೆ ಅಮಿತ್ ಶಾ, JP ನಡ್ಡಾ ಹಾಗೇನೆ ಅರುಣ್ ಸಿಂಗ್ ಮಧ್ಯದಲ್ಲಿ ಏನು ಚರ್ಚೆ ಆಯಿತು ಅಂತ ಕುತೂಹಲ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ನಾಯಕತ್ವ ಬದಲಾವಣೆಯೋ ಅಥವಾ ಆಪ್ತರಿಗೆ ಮಂತ್ರಿಗರಿಗೆ ಕೊಕ್ಕೆ ಬೀಳುತ್ತಾ? ಇನ್ನು BSY ಸಂಪುಟದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಆಗಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. BSY ಮೌನವಾಗಿ ಇವತ್ತು ಹೋಗಿರೋದಕ್ಕೂ ಯತ್ನಾಳ್ ಆರ್ಭಟ ಮಾಡಿದ್ದಾರೆ ವಿಜಯಪುರದಲ್ಲಿ. ಸೊ ಇದ್ರ ಹಿಂದೆ ಏನಿರಬಹುದು ಅಂತ 108 ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಬಸವರಾಜ್ ಪಾಟೀಲ್, ಸೇಡಂ ಆ ರೀತಿ ನಾಯಕರು ತಮ್ಮ ಬೆಂಬಲಕ್ಕೆ ನಿಂತಿರೋದ್ರಿಂದಾಗಿ ಹೈಕಮಾಂಡ್ ನಿಮ್ ಜಾಸ್ತಿ ಒಲವಿದೆ ಅಂತ. ಬಸವರಾಜ್ ಪಾಟೀಲ್, ಸೇಡಂ ಅವರೆಲ್ಲ ನಿಮ್ ಪರವಾಗಿ ನಿಂತಿದ್ದಕ್ಕೆ ನೋಡ್ರಿ, ಪ್ರಧಾನಮಂತ್ರಿಗಳು, ನಮ್ಮ ಗೃಹ ಸಚಿವರು ಭಾಳ ಅವ್ರದ್ದೇ ಆದಂತಹ ಒಂದು ದೊಡ್ಡ ಜಾಲಿದೆ ದೇಶದಲ್ಲಿ. ಯಾವ MLA ಏನು ಮಾಡ್ತಾನ, ಎಲ್ಲಿರ್ತಾನ, ಯಾವ ಮಂತ್ರಿ ಏನು ಮಾಡ್ಲಾಕತ್ತಾನ, ಮುಖ್ಯಮಂತ್ರಿ ಏನು ಮಾಡ್ಲಾಕ, ಎಲ್ಲ ಮಾಹಿತಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಇರ್ತದೆ. ಅವ್ರಿಗೆ ಗೊತ್ತಿದೆ ಯಾರನ್ನ ಮುಂದಿನ BJP ನಾಯಕರು ಮಾಡ್ಬೇಕು ಅಂತ ಗೊತ್ತಿದೆ. ಅವ್ರು ಸೂಕ್ತ ನಿರ್ಣಯ ತಗೋತಾರೆ. ಬಸವರಾಜ್ ಪಾಟೀಲ್, ಸೇಡಂ ಆ ರೀತಿ ನಾಯಕರು ತಮ್ಮ ಬೆಂಬಲಕ್ಕೆ ನಿಂತಿರೋದ್ರಿಂದಾಗಿ ಹೈಕಮಾಂಡ್ ನಿಮ್ ಜಾಸ್ತಿ ಒಲವಿದೆ ಅಂತ. ಇದು ವಿಜಯಪುರದಲ್ಲಿ ಯತ್ನಾಳ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇವತ್ತು. ಅದ್ರ ಬೆನ್ನಲ್ಲೇ ಈಗ ದಿಢೀರ್ ಅಂತ BSY ದೆಹಲಿಗೆ ಪ್ರಯಾಣ ಬೆಳೆಸಿ ಇನ್ನು ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹೊರಗಡೆ ಬಂದ ಮೇಲೆ ಆ ಬಗ್ಗೆ ಏನು ರಿಯಾಕ್ಷನ್ ಕೊಟ್ಟಿಲ್ಲ, ಸೀದಾ ಹೋಗಿದ್ದಾರೆ, ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡದೆ. ಮತ್ತೆ ಎಲ್ಲಿ ಹೋದ್ರು ಅಂತಾನೂ ಕೂಡ ಈ ಕ್ಷಣದವರೆಗೂ ಕೂಡ ಗೊತ್ತಾಗಿಲ್ಲ. ಯತ್ನಾಳ್ ನೋಡಿದ್ರೆ ಯಾರ್ಯಾರು ಏನೇನ್ ಮಾಡ್ತಿರ್ತಾರೆ ಅಂತ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಬಸವರಾಜ್ ಪಾಟೀಲ್, ಸೇಡಂ ಆ ರೀತಿ ನಾಯಕರು ತಮ್ಮ ಬೆಂಬಲಕ್ಕೆ ನಿಂತಿರೋದ್ರಿಂದಾಗಿ ಹೈಕಮಾಂಡ್ ನಿಮ್ ಜಾಸ್ತಿ ಒಲವಿದೆ ಅಂತ. ಬಸವರಾಜ್ ಪಾಟೀಲ್, ಸೇಡಂ ಅವರೆಲ್ಲ ನಿಮ್ ಪರವಾಗಿ ನಿಂತಿದ್ದಕ್ಕೆ ನೋಡ್ರಿ, ಪ್ರಧಾನಮಂತ್ರಿಗಳು, ನಮ್ಮ ಗೃಹ ಸಚಿವರು ಭಾಳ ಅವ್ರದ್ದೇ ಆದಂತಹ ಒಂದು ದೊಡ್ಡ ಜಾಲಿದೆ ದೇಶದಲ್ಲಿ. ಯಾವ MLA ಏನು ಮಾಡ್ತಾನ, ಎಲ್ಲಿರ್ತಾನ, ಯಾವ ಮಂತ್ರಿ ಏನು ಮಾಡ್ಲಾಕತ್ತಾನ, ಮುಖ್ಯಮಂತ್ರಿ ಏನು ಮಾಡ್ಲಾಕ, ಎಲ್ಲ ಮಾಹಿತಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಇರ್ತದೆ. ಅವ್ರಿಗೆ ಗೊತ್ತಿದೆ ಯಾರನ್ನ ಮುಂದಿನ BJP ನಾಯಕರು ಮಾಡ್ಬೇಕು ಅಂತ ಗೊತ್ತಿದೆ. ಅವ್ರು ಸೂಕ್ತ ನಿರ್ಣಯ ತಗೋತಾರೆ. ಇದಿಷ್ಟೇ ಅಲ್ಲ, ಯತ್ನಾಳ್ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆ ಬಾಂಬ್ ಏನು ಹಂಗಾದ್ರೆ, ದೆಹಲಿಗೆ ಯಡಿಯೂರಪ್ಪ ಅವರನ್ನ ಸುಮ್ಮನೆ ಕರೆಸ್ಕೊಂಡಿಲ್ಲ, ಅಮಿತ್ ಶಾ ಅವರೇ ಕರೆಸಿದ್ದಾರೆ. ಅಂದ್ರೆ ಪ್ರಮುಖ ವಿಷಯನೇ ಅದು ಅಂತ ಹೇಳಿದ್ದಾರೆ. ಪ್ರಮುಖ ವಿಷಯದ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಯತ್ನಾಳ್ ಹೇಳಿದ್ದಾರೆ. ಇಲ್ಲಿ ಒಂದಿಷ್ಟು ವಿಚಾರಗಳಿಗೆ ಯತ್ನಾಳ್ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ವಿಜಯಪುರದಲ್ಲಿ. ಅದ್ರ ಹಿಂದೆ 108 ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರೇ, ಅದರಲ್ಲಿ ಅಮಿತ್ ಶಾ ಅವರೇ ಕರೆಸಿದ್ದಾರೆ ಅಂದ್ರೆ, ನೀವು ಬನ್ನಿ ಅಂತ ಕರೆದಿದ್ದಾರೆ ಅಂದ್ರೆ ಸುಮ್ನೆ ಅಂತೂ ಅವ್ರನ್ನ ಕರೆಸ್ಕೊಳ್ಳುವಂತ ಚಾನ್ಸೇ ಇಲ್ಲ. ಅಮಿತ್ ಶಾ ಅವರೇ ಕರೆದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಪ್ರಮುಖ ನಿರ್ಣಯ ಆಗುವಂತ ಒಂದು ಚಾನ್ಸಸ್ ಇತ್ತು. ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಾನೆ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿರೋದು. ಅಂದ್ರೆ ಪ್ರಮುಖ ವಿಷಯ ಹಾಗಾದ್ರೆ ಏನಿರಬಹುದು? ಅದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತ ವಿಷಯ ಇರ್ಬೋದಾ, ಅಥವಾ ಯಡಿಯೂರಪ್ಪ ಅವರ ಆಪ್ತರನ್ನ ಸಂಪುಟದಿಂದ ಕೈ ಬಿಡುವಂತ ವಿಷಯ ಇರ್ಬೋದಾ, ಅಥವಾ ಸಂಪುಟ ವಿಸ್ತರಣೆ ಇರ್ಬೋದು, ಪುನಾರಚನೆ ವಿಚಾರ ಪದೇ ಯಡಿಯೂರಪ್ಪ ಅವರು ದೆಹಲಿಗೆ ಹೋದ್ರೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಈ ವಿಚಾರದ ಬಗ್ಗೆ ಮಾತಾಡ್ಕೊಂಡು ಫೈನಲೈಸ್ ಮಾಡ್ಕೊಂಡು ಬರೋದಕ್ಕೆ. ಆ ವಿಚಾರದ ಬಗ್ಗೆ ಏನಾದರೂ ಕರೆದು ಮಾತನಾಡಿದ್ರ? ಮತ್ತೆ ಯತ್ನಾಳ್ ಹೇಳಿರೋದು ನೋಡಿದ್ರೆ ಇಲ್ಲಿ CM ಆಗ್ಲಿ, ಶಾಸಕರಾಗ್ಲಿ, ಸಚಿವರಾಗ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ. ಅದು ನರೇಂದ್ರ ಮೋದಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಇವ್ರು ಕರೆಸ್ಕೊಂಡಿದ್ದಾರೆ ಅಂದ್ರೆ, ಅಮಿತ್ ಶಾ ಅವರೇ ಬುಲಾವ್ ಕೊಟ್ಟಿದ್ದಾರೆ ಅಂದ್ರೆ ಸುಮ್ನೆ ಕರೆಸ್ಕೊಳ್ಳಲ್ಲ, ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಾನೆ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿರೋದ್ರಿಂದ ಆ ಪ್ರಮುಖ ವಿಷಯ ಏನಿರಬಹುದು ಅಂತ ಒಂದು ಕುತೂಹಲ ಇದೆ. ಏನಾಗ್ತೈತೆ ಗೊತ್ತಿಲ್ಲ ನನಗೆ.
ವಿಸ್ತರಣೆ ಆಗ್ತೈತೋ ಪುನರಾರಚನೆ ಆಗ್ತೈತೋ ಯಾವುದೋ ಭಾಳ ಮಹತ್ವದ ಒಂದು ನಿರ್ಣಯ ತಗೋಲಿಕ್ಕೆ ನಮ್ಮ ಅಮಿತ್ ಶಾ ಅವರ ಗೃಹ ಮಂತ್ರಿಗಳು ಕರ್ಸ್ಯಾರತ್ತೇಳಿ ನಮ್ಗೆ ಅನ್ನಿಸ್ತದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಸಿಎಂ ದಿಢೀರ್ ಅಂತ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಕ್ಕೂ ಈ ಕಡೆ ಯತ್ನಾಳ್ ಒಂದಾದ್ಮೇಲೆ ಒಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಅದೇನಿರಬಹುದು ಅಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ. ನೋಡಿದ್ರೆ ಏನೋ ಒಂದು ಮಹತ್ವದ ನಿರ್ಣಯ ದೆಹಲಿಯಲ್ಲಿ ಇವತ್ತು ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ ಏನ್ ಚರ್ಚೆ ನಡೀತಿದೆ ಈ ವಿಚಾರವ ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ರಾಜ್ಯ ಬಿಜೆಪಿಯಲ್ಲಿ ಸಂಕ್ರಾಂತಿ ಬಳಿಕವಾಗಿ ಏನೋ ಒಂದು ಮಹತ್ವ ಬೆಳವಣಿಗೆ ಆಗ್ಬೋದು ಅನ್ನೋದು ಇದರಿಂದ ಎಲ್ಲಾ ಬೆಳವಣಿಗೆಗಳು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ. ಆದ್ರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರೋ ಪ್ರಕಾರವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಏನಾದ್ರು ಬದಲಾವಣೆ ಆಗ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು. ಅದು ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ವಲಯದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಯತ್ನಾಳ್ ಅವರು ಪದೇ ಪದೇ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಈ ಹಿಂದೆ ಮಾತಾಡಿದಂತ ಸಂದರ್ಭದಲ್ಲೂ ಕೂಡ ಸಂಕ್ರಾಂತಿ ನಂತರ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಮಹತ್ವವಾದಂತ ಬೆಳವಣಿಗೆ ಆಗುತ್ತೆ, ಅದರಲ್ಲೂ ಕೂಡ ಪಕ್ಷದಲ್ಲಿ ಆಗುತ್ತೆ ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಈಗ ಅದೇ ಒಂದು ಮಾತಿಗೆ ಬದ್ಧರಾಗಿ ಈಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದು ಏನಂತಂದ್ರೆ ಇವತ್ತು ಅಮಿತ್ ಶಾ ಅವರ ಭೇಟಿ ಸಂದರ್ಭದಲ್ಲಿ ಅದು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಅವರೇನು ಹೋಗ್ಲಿಲ್ಲ, ಸ್ವತಃ ಅಮಿತ್ ಶಾ ಅವರೇ ಯಡಿಯೂರಪ್ಪನವರ ಕರ್ಸ್ಕೊಂಡು ಮಾತನಾಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮಹತ್ವವಾದಂತಹ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬದಲಾವಣೆ ಆಗ್ತಾರೆ ಅನ್ನೊಂದು ಮುನ್ಸೂಚನೆಯನ್ನ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಯತ್ನಾಳ್ ಅವರು ಪದೇ ಪದೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೇನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದ್ ವೇಳೆ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸಚಿವರನ್ನಾಗೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿದ್ದಾರೆ. ಜೊತೆಗೇನಂತಂದ್ರೆ ಯತ್ನಾಳ್ ಅವರು ಎಲ್ಲ ಒಂದ್ ಕಡೆ ಬಿಜೆಪಿ ಕೆಲ ರಾಷ್ಟ್ರೀಯ ನಾಯಕರುಗಳ ಜೊತೆಗೂ ಕೂಡ ಸಂಪರ್ಕವನ್ನ ಹೊಂದಿದ್ದಾರೆ, ಕೆಲ ಮಾಹಿತಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಯತ್ನಾಳ್ ಅವರು ಈ ರೀತಿಯಿಂದ ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಬದಲಾವಣೆಗೆ ಈ ರೀತಿಯಾದಂತಹ ಒಂದು ಪಟ್ಟಣ ಹಿಡಿದಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಅದೇನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಮಾತ್ರ ಈ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಈಗ ಸದ್ಯಕ್ಕಂತೂ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಹೇಳಿಕೆ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿಗಳು ದಿಢೀರಾಗಿ ಏನು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಮತ್ತೆ ಅಮಿತ್ ಶಾ ಅವರು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಒಂದು ಮಹತ್ವವಾದಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಹೀಗಾಗಿ ಎಲ್ಲಾ ಸಂದೇಶಗಳ ಬಗ್ಗೆ ಈಗ ಸದ್ಯಕ್ಕೆ ರಾಜ್ಯ ಬಿಜೆಪಿ ವಲಯದಲ್ಲಿ ಏನಾಗುತ್ತೆ, ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬಂದಂತ ನಂತರವಾಗಿ ಏನೆಲ್ಲ ಆಗುತ್ತೆ ಡೆವಲಪ್ಮೆಂಟ್ ಅನ್ನೋದು ಕೂಡ ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಅದರಲ್ಲೂ ಇರ್ತಕ್ಕಂಥ ಕೆಲ ನಾಯಕರುಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ನೈಸ್ ರೋಡ್ ಅಲ್ಲಿ ಹೋಗೋರೆ ಎಚ್ಚರ, ಜಾಲಿ ರೈಡ್ ಹೋಗೋ ಪ್ರೇಮಿಗಳು ಎಸ್ಪೆಷಲಿ ಎಚ್ಚರವಾಗಿರಬೇಕು. ಯಾಕಂದ್ರೆ ಮಬ್ಬುಗತ್ತಲಲ್ಲಿ ನೀವು ಫೋಟೋ ತೆಗೆದುಕೊಳ್ತೀರಾ, ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ನಾವು ಹೇಳ್ತೀವಿ. ನೈಸ್ ರೋಡ್ನಲ್ಲಿ ಜಾಲಿ ರೈಡ್ಗೆ ಹೋಗುವಂತ ಪ್ರೇಮಿಗಳು ಬಹಳ ಹುಷಾರಾಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಮಬ್ಬುಗತ್ತಲಲ್ಲಿ ನೀವು ಫೋಟೋ ತೆಗೆದುಕೊಳ್ತೀರಾ ಅಂತಂದ್ರೆ ತುಂಬಾನೇ ಹುಷಾರಾಗಿರಿ. ನಿಮ್ ಸುತ್ತಮುತ್ತ ಏನಾಗ್ತಿದೆ, ಯಾರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇರಿ. ನೈಸ್ ರೋಡಲ್ಲಿ ನಿಂತು ಜಾಲಿ ಮಾಡ್ತೀರಾ ನೀವು, ಪೊಲೀಸರ ಸೋಗಿನಲ್ಲಿ ಗಾಬರಿ ಮಾಡ್ತಾರೆ ನಿಮ್ಗೆ, ಹುಷಾರ್. ಯಾಮಾರ್ಬಿಟ್ರೆ ನೀವು ಚಿನ್ನ ದುಡ್ಡನ್ನ ಎಗರಿಸ್ತಾರೆ. ಪದೇ ಪದೇ ಇಂಥದ್ದೆಲ್ಲ ಆಗ್ತಾ ಇದೆ ನೈಸ್ ರೋಡಲ್ಲಿ. ಯಾಕಂದ್ರೆ ರಾಬರಿ ಕೇಸ್ಗಳು ಹಿಂದಿನಿಂದಲೂ ಕೂಡ ನೈಸ್ ರೋಡಲ್ಲಿ ನಡೀತಾನೆ ಇರುತ್ತೆ. ಬಟ್ ಇಲ್ಲಿ ಇವಾಗ ಹೊಸ ಟೆಕ್ನಿಕ್ ಏನು ಅಂದ್ರೆ ಪೊಲೀಸರು ಸೋಗಿನಲ್ಲಿ ಬರೋದು, ಬಂದ್ಬಿಟ್ಟು ಅಲ್ಲಿ ನಿಮ್ಮ ಚಿನ್ನ ಹಣವನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಈ ಗಾಡಿಯಲ್ಲಿ ನಿಂತಿತ್ತು, ಆ ಗಾಡಿನಲ್ಲಿ 2 persons ವರ್ ದೇರ್. ಅವರು ಕೂತ್ಕೊಂಡು ದೇವರ್ ಜಸ್ಟ್ ರಿಲ್ಯಾಕ್ಸಿಂಗ್. ಆ ಟೈಮಲ್ಲಿ ಅವ್ರಿಗೆ ಚಾಕು ತೋರಿಸಿ ದೇ ಟ್ರೈ ಟು ಟೇಕ್ ಸಮ್ ಮನಿ, ಮತ್ತೆ ಒಂದಷ್ಟು ಅಮೌಂಟ್ ಫೋನ್ ಪೇ ಇಂದ ಮಾಡ್ಸಕ್ಕೆ ಪ್ರಯತ್ನ ಪಟ್ಟರು. ಬಟ್ ನಮಗೆ ಈ ಪಾಸರ್ಸ್ ಬಾಯ್ ಇಂದ ಬಿಕಾಸ್ ಆಫ್ 100 ಕಾಲ್ ಬಂದಿರೋದ್ರಿಂದ ಸೊ ಇವರ್ ಏಬಲ್ ಟು ಅಟೆಂಡ್ ಇಮಿಡಿಯೇಟ್ಲಿ. ಅಫ್ಕೋರ್ಸ್ ಆ ಟೈಮಲ್ಲಿ ಒಬ್ಬ ಆರೋಪಿ ಎಸ್ಕೇಪ್ ಆಗಿದ್ದಾನೆ, ಅವರು ಸಿಗ್ತಾರೆ, ಐಡೆಂಟಿಫೈ ಆಗಿದ್ದಾರೆ. ಇನ್ನೊಂದು ಆರೋಪಿನ ನಾವು ರೆಡ್ ಹ್ಯಾಂಡ್ ಹಿಡಿದಿದ್ದೀವಿ. ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ. ನೈಸ್ ರೋಡ್ ಅಲ್ಲಿ ಅಷ್ಟು ತರ ಅದೇ ರೀತಿ ಕೇಸಸ್ ಅಲ್ಲ, ಬಟ್ ಸಿಮಿಲರ್ ಡಾರ್ಕ್ ಸ್ಟ್ರೆಚಸ್ ಅಲ್ಲಿ ಟುವರ್ಡ್ಸ್ ರಾಮನಗರ ಮತ್ತೆ ಟುವರ್ಡ್ಸ್ ಜಿಗನಿ ಮತ್ತೆ ಟುವರ್ಡ್ಸ್ ಕಗ್ಲಿಪುರ ಹೋಗೋ ರೋಡ್ಸ್ ನಲ್ಲಿ ಈ ತರ ನೈಟ್ ಟೈಮ್ ಅಲ್ಲಿ 2-3 ಇನ್ಸಿಡೆಂಟ್ಸ್ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ. ವಿಚ್ ಪಬ್ಲಿಕ್ ಕೂಡ ಕಂಪ್ಲೇಂಟ್ ಮಾಡದೆ ಅವರು ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಬಟ್ ಅದನ್ನ ನಾವು ಈಗ ಗಮನಕ್ಕೆ ತಗೊಂಡು ವಿ ಆರ್ ಗೆಟಿಂಗ್ FIRs.